ಸಂಜೆಯ ಸಮಯ. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಿದ್ದ. ದಟ್ಟ ಕಾಡಿನ ಮಧ್ಯೆ ಇದ್ದ ಚಿಕ್ಕ ಮಣ್ಣಿನ ಮನೆಯಲ್ಲಿ ಶಾಂತಿ ತನ್ನ ದೈನಂದಿನ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಳು. ಮನೆಯ ಮುಂದೆ ಅಂಗಳವನ್ನ ಒರೆಸುತ್ತಾ ರಾತ್ರಿ ಊಟಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಳು. ಅದೇ ಸಮಯದಲ್ಲಿ ಆ ದಾರಿಯಲ್ಲಿ ವಾರಿಜಾ ಮತ್ತು ಗಿರಿಜಾ ನಡೆದುಕೊಂಡು ಬರುತ್ತಿದ್ದರು. ಇಬ್ಬರು ಶಾಂತಿಯ ಮನೆ ಮುಂದೆ ನಿಂತರು. ಏನು ಶಾಂತಿ, ಈ ದಟ್ಟ ಕಾಡಿನ ಮಧ್ಯೆ ಇರುವ ಮನೆಯಲ್ಲಿ ಇನ್ನೊಬ್ಬಳೇ ಇರುತ್ತೀಯಲ್ಲ, ರಾತ್ರಿ ನಿಮ್ಗೆ ಭಯ ಆಗೋದಿಲ್ವಾ? ಮೊದಲು ಭಯ ಆಗ್ತಾ ಇತ್ತು ಅಕ್ಕ, ಆದ್ರೆ ಅಪ್ಪ ತೀರಿ ಹೋಗಿ ಈಗ 2 ವರ್ಷಗಳಾಗಿವೆ. ಈಗ ಒಬ್ಬಳೇ ಬದುಕುವುದನ್ನ ನಾನು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಭಯ ಅಂತದ್ದೇನೂ ಇಲ್ಲ. ಏನೇ ಹೇಳು ಶಾಂತಿ, ನಾನಾಗಿದ್ರೆ ಈ ಜಾಗದಲ್ಲಿ ಒಂದು ರಾತ್ರಿ ಕೂಡ ಇರಲ್ಲ ಗೊತ್ತಾ. ಭಯ ಮನಸ್ಸಿನಲ್ಲಿದ್ದರೆ ಎಲ್ಲವೂ ಭಯಾನಕವಾಗಿ ಕಾಣುತ್ತೆ. ನನ್ಗಂತೂ ಈ ಮನೆ, ಈ ಕಾಡು ಎಲ್ಲವೂ ನನ್ನ ಕುಟುಂಬದಂತೆಯೇ. ಅದೇ ಕ್ಷಣದಲ್ಲಿ ದಟ್ಟ ಕಾಡಿನೊಳಗಿಂದ ಯಾರೋ ನಿಧಾನವಾಗಿ ನಡೆಯುತ್ತಿರುವಂತೆ ಎಲೆಗಳು ಸರಸರ ಎಂಬ ಶಬ್ದವನ್ನ ಮಾಡತೊಡಗಿದವು. ಕಾಡಿನ ದಾರಿಯಲ್ಲಿ ರವಿ ಮತ್ತು ಕಿರಣ್ ನಡೆದುಕೊಂಡು ಬರುತ್ತಿದ್ದರು. ಶಾಂತಿಯ ಮನೆ ಮುಂದೆ ನಿಂತಿದ್ದ ವಾರಿಜಾ ಮತ್ತು ಗಿರಿಜಾಳನ್ನ ನೋಡಿ ರವಿ ಕೇಳಿದ, ಏನು ಎಲ್ಲರೂ ಇಲ್ಲಿ ನಿಂತು ಮಾತನಾಡ್ತಿದ್ದೀರಾ? ಸಂಜೆ ಆಗ್ತಾ ಬಂದಿದೆ. ಈ ಕಾಡಿನಲ್ಲಿ ಕತ್ತಲೆ ಬೇಗ ಆವರಿಸುತ್ತೆ. ಬೇಗ ಬೇಗ ಮನೆಗೆ ಹೋಗೋಣ. ಹೌದು, ಈ ದಾರಿಯಲ್ಲಿ ಕತ್ತಲಾದ ಮೇಲೆ ಓಡಾಡೋದು ಒಳ್ಳೆಯದಲ್ಲ ಅಂತ ಹಿರಿಯರು ಯಾವಾಗ್ಲೂ ಹೇಳ್ತಾರೆ. ವಾರಿಜಾ ಶಾಂತಿಯತ್ತ ತಿರುಗಿ, ನೀನು ಕೂಡ ಬಾಗಿಲು ಚೆನ್ನಾಗಿ ಹಾಕಿಕೊ. ಏನಾದ್ರೂ ಬೇಕಾದ್ರೆ ಬೆಳಿಗ್ಗೆ ನಮ್ಮ ಮನೆಗೆ ಬಾ. ಸರಿ ಅಕ್ಕ, ನೀವು ಚಿಂತೆ ಮಾಡಬೇಡಿ, ನಾನು ಜಾಗೃತಿಯಾಗಿ ಇರ್ತೇನೆ. ನಾಲ್ವರು ಶಾಂತಿಗೆ ಬೀಳ್ಕೊಟ್ಟು ತಮ್ಮ ತಮ್ಮ ಮನೆಗಳ ಕಡೆ ಹೊರಟರು. ನಾಲ್ವರು ಕಾಡಿನ ದಾರಿಯಲ್ಲಿ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಿದ್ದರು. ಸೂರ್ಯ ಮುಳುಗುತ್ತಿದ್ದಂತೆ ಕಾಡಿನೊಳಗೆ ಕತ್ತಲೆ ಆವರಿಸಲು ಶುರುವಾಯಿತು. ಗಾಳಿ ಬೀಸಿದಾಗ ಮರಗಳ ಕೊಂಬೆಗಳು ಒಂದಕ್ಕೊಂದು ತಾಗಿ ವಿಚಿತ್ರ ಶಬ್ದ ಮಾಡುತ್ತಿದ್ದವು. ಅಷ್ಟರಲ್ಲಿ ವಾರಿಜಾ ಶಾಂತಿಯ ಮನೆ ಕಡೆ ತಿರುಗಿ ಹೇಳಿದಳು, ಅಯ್ಯೋ, ಈ ದಟ್ಟ ಕಾಡಿನ ಮಧ್ಯೆ ಶಾಂತಿ ಹೇಗೆ ಒಬ್ಬಳೇ ವಾಸ ಮಾಡ್ತಾಳು? ನನ್ಗಂತೂ ಯೋಚನೆ ಮಾಡಿದ್ರೆ ಭಯ ಆಗ್ತಿದೆ. ಅವಳು ಧೈರ್ಯವಂತ ಹುಡುಗಿ. 2 ವರ್ಷಗಳಿಂದ ಒಬ್ಬಳೇ ಇದ್ದಾಳೆ ಅಲ್ವಾ, ಅದಕ್ಕೆ ಈಗ ಅವಳಿಗೆ ಭಯ ಅನ್ನೋದೇ ಇಲ್ಲ. ಧೈರ್ಯ ಇರ್ಬೋದು, ಆದ್ರೆ ಈ ಕಾಡು ಮಾತ್ರ ಸರಿ ಇಲ್ಲ. ನಮ್ಮ ಊರಿನ ಹಿರಿಯರು ಹೇಳು ಮಾತು ಸುಳ್ಳಲ್ಲ. ಕತ್ತಲಾದ ಮೇಲೆ ಈ ದಾರಿಯಲ್ಲಿ ಯಾರೂ ಓಡಾಡೋದಿಲ್ಲ. ನನ್ಗೂ ಅದೇ ಅನಿಸ್ತು. ಶಾಂತಿ ಎಷ್ಟು ಧೈರ್ಯವಂತಳಾದ್ರೂ ಇವತ್ತು ರಾತ್ರಿ ಅವಳು ಒಬ್ಬಳೇ ಇರುವುದನ್ನು ನೆನೆಸಿಕೊಂಡರೆ ಮನಸ್ಸಿಗೆ ಏನೋ ಆತಂಕವಾಗುತ್ತಿದೆ. ಅಷ್ಟರಲ್ಲಿ ದಟ್ಟ ಕಾಡಿನೊಳಗಿಂದ ಯಾರೋ ನಿಧಾನವಾಗಿ ನಕ್ಕದ್ದೊಂದು ವಿಚಿತ್ರ ಶಬ್ದ ಕೇಳಿಸಿತು. ಬನ್ನಿ, ಇಲ್ಲಿ ಒಂದು ಕ್ಷಣವೂ ನಿಲ್ಲುವುದು ಬೇಡ. ಹೌದೌದು, ಬೇಗ ಮನೆಗೆ ಹೋಗೋಣ. ವಾರಿಜಾ ಮತ್ತು ಗಿರಿಜಾ ಭಯದಿಂದ ಸುತ್ತಲೂ ನೋಡುತ್ತಾ ವೇಗವಾಗಿ ನಡೆಯಲು ಆರಂಭಿಸಿದರು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಸುರಕ್ಷಿತವಾಗಿ ತಮ್ಮ ತಮ್ಮ ಮನೆ ತಲುಪಿದರು. ಶಾಂತಿ ಆ ದಟ್ಟ ಕಾಡಿನ ಪಕ್ಕದಲ್ಲಿದ್ದ ಆ ಒಂದು ಚಿಕ್ಕ ಮನೆಯಲ್ಲಿ ಒಬ್ಬಳೇ ವಾಸಿಸುತ್ತಿದ್ದಳು. ಈ ವಿಷಯ ಇಡೀ ಊರಿನವರಿಗೆ ತಿಳಿದಿತ್ತು. ಒಂದು ದಿನ ಊರಿನ ಹೊರವಲಯದಲ್ಲಿದ್ದ ದೊಡ್ಡ ಆಲದ ಮರದ ಕೆಳಗೆ ನಾಗ ಮತ್ತು ಸೋಮು ಕುಳಿತು ಮಾತನಾಡುತ್ತಿದ್ದರು. ಸೋಮು, ಆ ಶಾಂತಿ ಎಷ್ಟು ಸುಂದರವಾಗಿದ್ದಾಳೆ ಅಲ್ವಾ? ಹೇಗಾದ್ರೂ ಮಾಡಿ ಅವಳನ್ನ ನಮ್ಮ ಬಲೆಗೆ ಬೀಳಿಸ್ಬೇಕು. ಹೌದು ನಾಗ, ಅವಳು ತುಂಬಾ ಸೌಂದರ್ಯವತಿ. ಆದ್ರೆ ಇಷ್ಟೊಂದು ದಿನ ಆದ್ರೂ ನಮ್ಮ ಕಡೆ ತಿರುಗಿಯೂ ನೋಡಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಪರವಾಗಿಲ್ಲ, ಒಂದು ದಿನ ಅವಳು ನಮ್ಮ ಮನೆಗೆ ಬೀಳಲೇಬೇಕು. ಅದಕ್ಕೆ ಯಾವ ದಾರಿ ಬೇಕಾದ್ರೂ ಬಳಸೋಣ. ಸೋಮು, ರಾತ್ರಿ ಆದ ಮೇಲೆ ಆ ದಟ್ಟ ಕಾಡಿನ ಮಧ್ಯೆ ಅವಳು ಒಬ್ಬಳೇ ಇರ್ತಾಳೆ. ಅಲ್ಲಿ ಯಾರೂ ಇರೋದಿಲ್ಲ. ನಾವು ಅಲ್ಲಿಗೆ ಹೋದ್ರೆ ನಮ್ಮನ್ನು ನೋಡುವವರು ಯಾರು? ಯಾರಿಗೆ ಗೊತ್ತಾಗುತ್ತೆ ಹೇಳು? ಅದು ಸರಿ, ಆದ್ರೆ ಊರಿನವರಿಗೆ ಗೊತ್ತಾದ್ರೆ ಮತ್ತೆ ನಮ್ಮನ್ನು ಈ ಊರಲ್ಲಿ ಇರಲು ಬಿಡುವುದಿಲ್ಲ. ನಮ್ಮ ತಂದೆ ತಾಯಿಗೂ ಅದು ಕೆಟ್ಟ ಹೆಸರು ಅಲ್ವಾ? ಅಯ್ಯೋ, ಅದಕ್ಕೆ ಎಲ್ಲವನ್ನ ಯಾರಿಗೂ ಗೊತ್ತಾಗದ ಹಾಗೆ ಮಾಡ್ಬೇಕು. ರಾತ್ರಿ ಆ ಕಾಡಿನ ಕಡೆ ಯಾರೂ ಬರುವುದಿಲ್ಲ. ನಾವು ಅಲ್ಲಿಗೆ ಹೋದ್ರು ನಮ್ಮನ್ನು ನೋಡುವವರು ಯಾರೂ ಇರಲ್ಲ. ಅವಳು ಕೂಗಿದರೂ ಕೇಳುವವರು ಇಲ್ಲ. ಅದೇ ಕ್ಷಣದಲ್ಲಿ ದಟ್ಟ ಕಾಡಿನೊಳಗಿಂದ ಗಾಳಿ ಬಿರುಗಾಳಿಯಂತೆ ಬೀಸಿತು. ಮರಗಳ ಎಲೆಗಳು ಬಲವಾಗಿ ಅಲ್ಲಾಡಿದವು. ಯಾರೋ ಅವರ ಮಾತುಗಳನ್ನ ಕೇಳಿ ಎಚ್ಚರಿಕೆ ನೀಡಿದಂತೆ ವಿಚಿತ್ರ ಶಬ್ದ ಕೇಳಿತು. ಆ ರಾತ್ರಿ ಸೋಮು ಮತ್ತು ನಾಗ ತಮ್ಮ ಕೆಟ್ಟ ಉದ್ದೇಶವನ್ನು ನೆರವೇರಿಸಲು ಶಾಂತಿಯ ಮನೆಗೆ ಹೋಗಬೇಕೆಂದು ತೀರ್ಮಾನಿಸಿದರು. ಇತ್ತ ಶಾಂತಿ ಎಂದಿನಂತೆ ವಾರಿಜಾ ಮತ್ತು ಗಿರಿಜಾಳೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿ ಅವರಿಬ್ಬರಿಗೂ
ಬೀಳ್ಕೊಟ್ಟು ಮನೆಯೊಳಗೆ ಹೋಗಿ ಬಾಗಿಲಿಗೆ ಭದ್ರವಾಗಿ ಬೀಗ ಹಾಕಿಕೊಂಡಳು. ವಾರೀಸ ಮತ್ತು ಗಿರಿಜಾ ಪ್ರತಿದಿನ ಬೆಳಿಗ್ಗೆಯೂ ಸಂಜೆಯೂ ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಅದನ್ನೇ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದರು. ಆದ್ದರಿಂದ ಆ ಕಾಡಿನ ಪ್ರತಿಯೊಂದು ದಾರಿಯೂ ಅವರಿಗೆ ಚೆನ್ನಾಗಿ ಪರಿಚಯವಾಗಿತ್ತು. ಆ ದಿನವೂ ಇಬ್ಬರು ತಮ್ಮ ತಮ್ಮ ಮನೆಗಳಿಗೆ ಹೊರಟರು. ಸೂರ್ಯ ಸಂಪೂರ್ಣ ಅಸ್ತಮಿಸಿದ್ದ. ದಟ್ಟ ಕಾಡಿನ ಮೇಲೆ ಕಪ್ಪು ಕತ್ತಲೆ ಆವರಿಸಿತ್ತು. ಗಾಳಿ ಜೋರಾಗಿ ಬೀಸತೊಡಗಿತ್ತು. ಮರಗಳ ಕೊಂಬೆಗಳು ಒಂದಕ್ಕೊಂದು ತಾಗಿ ವಿಚಿತ್ರ ಶಬ್ದ ಮಾಡುತ್ತಿದ್ದವು. ಅದೇ ಸಮಯದಲ್ಲಿ ದೂರದಿಂದ ಶಾಂತಿಯ ಮನೆಯತ್ತ 2 ನೆರಳುಗಳು ನಿಧಾನವಾಗಿ ನಡೆದು ಬರುತ್ತಿದ್ದವು. ಅವರು ಬೇರೆ ಯಾರೂ ಅಲ್ಲ, ಸೋಮು ಮತ್ತು ನಾಗ. ನಾಗ ಮತ್ತು ಸೋಮು ನಿಧಾನವಾಗಿ ಶಾಂತಿಯ ಮನೆ ಬಳಿ ಬಂದರು. ಸುತ್ತಮುತ್ತ ಯಾರೂ ಇಲ್ಲ ಎಂದು ಖಚಿತಪಡಿಸಿಕೊಂಡು ನಾಗ ಬಾಗಿಲನ್ನ ಮೆಲ್ಲಗೆ ತಟ್ಟಿದ. ಮನೆಯೊಳಗಿದ್ದ ಶಾಂತಿ ಎಚ್ಚರಿಕೆಯಿಂದ ಬಾಗಿಲಿನ ಬಳಿ ಬಂದು, ಯಾರು? ನಾನೇ ನಾಗ, ಜೊತೆಗೆ ಸೋಮು ಇದ್ದಾನೆ. ಬಾಗಿಲು ತೆರೆ ಶಾಂತಿ. ಶಾಂತಿಗೆ ಅವರಿಬ್ಬರ ಪರಿಚಯ ಇದ್ದುದರಿಂದ ಅನುಮಾನ ಪಡಲಿಲ್ಲ. ಬಾಗಿಲು ತೆರೆದು ಅಚ್ಚರಿಯಿಂದ ಕೇಳಿದಳು, ಏನಪ್ಪ ಇಷ್ಟು ರಾತ್ರಿ ಈ ಕಾಡಿನ ಮಧ್ಯೆ ಯಾಕೆ ಬಂದಿದ್ದೀರಾ? ಏನಿಲ್ಲ ಶಾಂತಿ, ಇಂದು ನಾವು ಕಟ್ಟಿಗೆ ತರಲು ಕಾಡಿಗೆ ಹೋಗಿದ್ದೆವು. ಮನೆಗೆ ಹಿಂದಿರುಗುವಷ್ಟರಲ್ಲಿ ತುಂಬಾ ತಡವಾಯಿತು. ಕತ್ತಲಲ್ಲಿ ದಾರಿ ಕಾಣಿಸುತ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ಉಳಿದು ಬೆಳಗಾದ ಮೇಲೆ ಹೋಗೋಣ ಅಂತ ಬಂದಿದ್ದೇವೆ. ಹೌದು, ಈಗ ಈ ಕತ್ತಲಲ್ಲಿ ಊರಿಗೆ ಹೋಗುವುದು ಅಪಾಯ. ಒಂದು ರಾತ್ರಿ ಆಶ್ರಯ ಕೊಟ್ಟರೆ ಸಾಕು. ಶಾಂತಿ ಕ್ಷಣಕಾಲ ಯೋಚಿಸಿದಳು. ಅವರಿಗೆ ಊರಿನ ಪರಿಚಯವಿದ್ದರಿಂದ, ಸರಿ ಸರಿ, ಒಳಗೆ ಬನ್ನಿ. ಆದ್ರೆ ಬೆಳಿಗ್ಗೆ ಬೇಗನೆ ಹೊರಡಬೇಕು. ನಾಗ ಮತ್ತು ಸೋಮು ಮನೆಯೊಳಗೆ ಕಾಲಿಟ್ಟರು. ಶಾಂತಿ ಬಾಗಿಲು ಮುಚ್ಚಿ, ಕುಳಿತುಕೊಳ್ಳಿ, ನಾನು ಕುಡಿಯಲು ನೀರು ತರ್ತೀನಿ. ಅಷ್ಟರಲ್ಲಿ ಒಳಗಿನ ಕೋಣೆಯಿಂದ ಯಾರೋ ನಿಧಾನವಾಗಿ ನಡೆದು ಬರುತ್ತಿರುವ ಹೆಜ್ಜೆಗಳ ಶಬ್ದ ಕೇಳಿಸಿತು. ಕೆಲವೇ ಕ್ಷಣಗಳಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಹೊರಗೆ ಬಂದ. ಅವನನ್ನು ಕಂಡ ತಕ್ಷಣ ನಾಗ ಮತ್ತು ಸೋಮುವಿನ ಕಣ್ಣುಗಳು ಅಗಲವಾದವು. ರಾಮಪ್ಪ. ನಾಗನ ಬಾಯಿಂದ ಮಾತೇ ಹೊರಬರಲಿಲ್ಲ. ಯಾಕಂದ್ರೆ 2 ವರ್ಷಗಳ ಹಿಂದೆ ಸತ್ತಿದ್ದ ಶಾಂತಿಯ ತಂದೆ ರಾಮಪ್ಪ ಅವರ ಎದುರೇ ನಿಂತಿದ್ದ. ಇಬ್ಬರ ದೇಹವು ಭಯದಿಂದ ನಡುಗತೊಡಗಿತು. ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ಇದು ಇದು ಹೇಗೆ ಸಾಧ್ಯ? ಅಷ್ಟರಲ್ಲಿ ಶಾಂತಿ ಅವರ ಬಳಿಗೆ ಬಂದು ನಗುತ್ತಾ ಹೇಳಿದಳು, ನೀವು ನೋಡುತ್ತಿರುವುದು ಭೂತ ಅಲ್ಲ, ನನ್ನ ಅಪ್ಪನೇ. ನಾಗ ಮತ್ತು ಸೋಮು ಅಚ್ಚರಿಯಿಂದ ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ನನ್ನ ಅಪ್ಪ ಸತ್ತಿಲ್ಲ, ಅವರು ಈಗಲೂ ಜೀವಂತವಾಗಿದ್ದಾರೆ. ನಮ್ಮ ಕುಟುಂಬದ ಮೇಲೆ ತುಂಬಾ ಸಾಲವಿತ್ತು. ಸಾಲ ಕೊಟ್ಟವರು ಪ್ರತಿದಿನ ಮನೆಗೆ ಬಂದು ಕಿರುಕುಳ ಕೊಡುತ್ತಿದ್ದರು. ಎಷ್ಟೇ ದುಡಿದರೂ ಆ ಸಾಲ ತೀರಿಸಲು ಆಗುತ್ತಿರಲಿಲ್ಲ. ರಾಮಪ್ಪ ದೀರ್ಘ ನಿಟ್ಟುಸಿರು ಬಿಟ್ಟು ಹೇಳಿದ, ಆ ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ನಾನು ಸತ್ತಿದ್ದೇನೆ ಎಂದು ಎಲ್ಲರಿಗೂ ನಂಬಿಸಿದ್ದೆವು. ನನ್ನ ಅಂತ್ಯ ಸಂಸ್ಕಾರವು ಆಗಿದೆ ಎಂದು ಊರಿನವರಿಗೆ ನಾಟಕ ಮಾಡಿದ್ದೆವು. ಆದ್ರಿಂದ ನಾನು ಈ ಮನೆಯೊಳಗೆ ಯಾರಿಗೂ ಕಾಣದಂತೆ ಬದುಕುತ್ತಿದ್ದೇನೆ. ಈ ವಿಷಯವನ್ನ ನಮ್ಮಿಬ್ಬರನ್ನ ಬಿಟ್ಟರೆ ಇಂದಿನವರೆಗೂ ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಾಗಿದೆ. ಸೋಮು ಮತ್ತು ನಾಗ ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ಅವರಿಬ್ಬರಿಗೂ ಒಂದೇ ಆಲೋಚನೆ ಬಂದಿತ್ತು. ಇನ್ನು ಇಲ್ಲಿ ಒಂದು ಕ್ಷಣವೂ ಇರುವುದು ಸರಿಯಲ್ಲ. ಸೋಮು ತಲೆ ಆಡಿಸಿ ಒಪ್ಪಿಗೆ ನೀಡಿದ. ಇಬ್ಬರು ಅಲ್ಲಿಂದ ಯಾವುದೋ ನೆಪ ಹೇಳಿ ಹೊರಡಬೇಕೆಂದು ನಿರ್ಧರಿಸಿದರು. ಅವರಿಬ್ಬರು ಶಾಂತಿ ಮತ್ತು ರಾಮಪ್ಪನ ಕಡೆ ತಿರುಗಿ ನೋಡಿದರು. ಆದ್ರೆ ಇಬ್ಬರು ಒಂದೇ ಕ್ಷಣದಲ್ಲಿ ಬೆಚ್ಚಿ ಬಿದ್ದರು. ಅಲ್ಲಿ ಶಾಂತಿಯೂ ಇರಲಿಲ್ಲ, ರಾಮಪ್ಪನೂ ಇರಲಿಲ್ಲ. ಕೆಲವೇ ಕ್ಷಣಗಳ ಹಿಂದೆ ಅವರ ಎದುರು ನಿಂತಿದ್ದ ಇಬ್ಬರು ಏಕಾಏಕಿ ಮಾಯವಾಗಿದ್ದರು. ಶಾಂತಿ, ಶಾಂತಿ, ರಾಮಪ್ಪ, ಎಲ್ಲಿಗೆ ಹೋದ್ರಿ ನೀವು? ಆದ್ರೆ ಮನೆಯೊಳಗೆ ಸಂಪೂರ್ಣ ನಿಶಬ್ದ. ಯಾವುದೇ ಉತ್ತರ ಬರಲಿಲ್ಲ. ನಂತರ ನಾಗ ನಡುಗೋ ಧ್ವನಿಯಲ್ಲಿ ಹೇಳಿದ, ರಾಮಪ್ಪ, ಇದ್ದೀರಾ? ಆದರೂ ಉತ್ತರ ಇಲ್ಲ. ನಾಗ ಮತ್ತು ಸೋಮು ಧೈರ್ಯ ಮಾಡಿ ಮನೆಯೊಳಗೆ ಹೋದರು. ಮನೆಯೊಳಗೆ ಸಂಪೂರ್ಣ ನಿಶಬ್ದ ಆವರಿಸಿತ್ತು. ಗೋಡೆಗಳ ಮೇಲಿದ್ದ ಸುಣ್ಣ ಉದುರಿ ಬಿದ್ದಿತ್ತು. ಮೇಲ್ಛಾವಣಿಯ ಮೂಲೆಗಳ ಈ ಜೇಡರ ಬೆಳೆಗಳು ತುಂಬಿಕೊಂಡಿದ್ದವು. ಹಳೆ ಮರದ ಸಾಮಾನುಗಳೆಲ್ಲ ಧೂಳಿನಿಂದ ಮುಚ್ಚಿಕೊಂಡಿದ್ದವು. ವರ್ಷಗಳಿಂದ ಯಾರೂ ವಾಸಿಸದ ಮನೆಯಂತಿತ್ತು. ಇದು ಈಗಷ್ಟೇ ನಾವು ಕುಳಿತಿದ್ದ ಮನೇನಾ?
ಕತೆ ಮುಂದುವರಿಸುವುದಕ್ಕಿಂತ ಮುಂಚೆ ನಿಮ್ಗೆ ಈ ಸ್ಟೋರಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದೊಂದು ಸ್ಟೋರಿ ಮಾಡೋದಕ್ಕೆ ಕೂಡ ನಾವು 3 days ಅನ್ನ ತೆಗೆದುಕೊಳ್ತೀವಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈಗ 100 ವ್ಯೂಸ್ ಬರುತ್ತೆ ಅಂತ ಹೇಳಿದ್ರೆ ನೀವು ಅದರಲ್ಲಿ 10 ಮಂದಿ ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಅದು ನಮ್ಗೆ ಈ ಹಂತದಲ್ಲಿ ತುಂಬಾನೇ ಮುಖ್ಯವಾಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಏನೋ ಇದು, ಈ ಮನೆಯ ವಾತಾವರಣವೇ ಬದಲಾಯಿತು. ಇವರಿಬ್ರು ಎಲ್ಲಿಗೆ ಹೋದ್ರು? ಈ ಮನೆಯಲ್ಲಿ ಯಾರು ವಾಸ ಮಾಡದ ತರ ಇದೆ. ಹೌದು ಕಣು, ನನ್ಗೂ ಏನು ಕೂಡ ಅರ್ಥ ಆಗ್ತಿಲ್ಲ. ಏನ್ ಮಾಡೋದು? ಇಲ್ಲಿಂದ ಹೋಗೋಣವಾ? ತಡಿ, ಅಲ್ಲೊಂದು ರೂಮ್ ಕಾಣ್ತಾ ಇದೆ, ಅದ್ರೊಳಗೆ ಇರ್ಬೋದಾ ಏನು? ಬಾ ಹೋಗಿ ನೋಡೋಣ. ಭಯದಿಂದ ನಡುಗುತ್ತಿದ್ದರು ಧೈರ್ಯ ಮಾಡಿ ಆ ಕೋಣೆಯ ಬಾಗಿಲನ್ನ ದೂಡಿದರು. ಬಾಗಿಲು ನಿಧಾನವಾಗಿ ತೆರೆದಿತು. ಒಳಗೆ ನೋಡಿದ ಕ್ಷಣವೇ ಇಬ್ಬರ ರಕ್ತವೇ ಎಪ್ಪುಗಂಟಿದಂತಾಯಿತು. ಕೋಣೆಯ ಮಧ್ಯದಲ್ಲಿ ನೆಲದ ಮೇಲೆ 2 ಮಾನವ ಅಸ್ಥಿಪಂಜರಗಳು ಬಿದ್ದಿದ್ದವು. ಅವುಗಳ ದೇಹದ ಮೇಲೆ ಕೊಳೆಯುತ್ತಿದ್ದ ಬಟ್ಟೆಗಳ ಚೂರುಗಳು ಇನ್ನೂ ಕಾಣಿಸುತ್ತಿದ್ದವು. ಅದರಲ್ಲಿ ಒಂದರ ಕುತ್ತಿಗೆಯಲ್ಲಿ ರಾಮಪ್ಪ ಯಾವಾಗ್ಲೂ ಧರಿಸುತ್ತಿದ್ದ ರುದ್ರಾಕ್ಷಿ ಮಾಲೆ ಇತ್ತು. ಮತ್ತೊಂದು ಕೈಯಲ್ಲಿ ಶಾಂತಿ ಧರಿಸುತ್ತಿದ್ದ ಗಾಜಿನ ಬಳೆಗಳ ಮುರಿದ ತುಂಡುಗಳು ಬಿದ್ದಿದ್ದವು. ಅದನ್ನು ನೋಡಿದ ಕ್ಷಣ ನಾಗ ಮತ್ತು ಸೋಮು ಭಯದಿಂದ ಜೋರಾಗಿ ಕಿರುಚಿದರು. ಅಷ್ಟರಲ್ಲಿ ಅವರ ಹಿಂದೆ ನಿಧಾನವಾಗಿ ಒಂದು ಧ್ವನಿ ಕೇಳಿಸಿತು. ನಮ್ಮನ್ನು ಹುಡುಕುತ್ತಿದ್ದೀರಾ? ನಾಗ ಮತ್ತು ಸೋಮು ನಿಧಾನವಾಗಿ ಹಿಂದಿರುಗಿ ನೋಡಿದರು. ಆ ಕ್ಷಣ ಅವರ ಉಸಿರೇ ನಿಂತಂತಾಯಿತು. ಅವರ ಹಿಂದೆ ರಾಮಪ್ಪ ಮತ್ತು ಶಾಂತಿಯ ಆತ್ಮಗಳು ನಿಂತಿದ್ದವು. ಇಬ್ಬರ ಮುಖವೂ ಬಿಳಿಯಾಗಿತ್ತು. ಕಣ್ಣುಗಳು ರಕ್ತದಂತೆ ಕೆಂಪಾಗಿ ಹೊಳೆಯುತ್ತಿದ್ದವು. ಅವರ ಬಟ್ಟೆಗಳು ಸುಟ್ಟು ಕರಕಲಾಗಿತ್ತು. ಶಾಂತಿ ನಿಧಾನವಾಗಿ ಭಯಾನಕ ನಗುನಾಗುತ್ತಾ ಹೇಳಿದಳು. ನಮ್ಮನ್ನು ಹುಡುಕ್ತಾ ಇದ್ದೀರಾ? 2 ವರ್ಷಗಳ ಹಿಂದೆ ನಾವು ಸತ್ತದ್ದು ನಿಜ, ಆದ್ರೆ ನಮ್ಮ ಆತ್ಮಗಳು ಈ ಮನೆಯನ್ನು ಬಿಟ್ಟು ಹೋಗಿಲ್ಲ. ನಾಗ ಮತ್ತು ಸೋಮು ಭಯದಿಂದ ಹಿಂದೆ ಸರಿಯತೊಡಗಿದರು. ಆದ್ರೆ ಮನೆಯ ಬಾಗಿಲು ತಾನಾಗಿಯೇ ಮುಚ್ಚಿಕೊಂಡಿತು. ಹೊರಗೆ ಬಿರುಗಾಳಿ ಬೀಸತೊಡಗಿತು. ಆ ರಾತ್ರಿ ಆ ಹಳೆಯ ಮನೆಯಿಂದ ನಾಗ ಮತ್ತು ಸೋಮುವಿನ ಕಿರುಚಾಟ ಮಾತ್ರ ಕೇಳಿಸುತ್ತಿತ್ತು. ಆದ್ರೆ ಬೆಳಿಗ್ಗೆ ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಉಳಿದದ್ದು 2 ಹೊಸ ಹೆಜ್ಜೆ ಗುರುತುಗಳು ಮತ್ತು ನಿಗೂಢ ನಿಶಬ್ದ ಮಾತ್ರ. ಮರುದಿನ ಸಂಜೆ ಶಾಂತಿ ಎಂದಿನಂತೆ ಮನೆಯ ಮುಂದೆ ನಿಂತು ಕೆಲಸ ಮಾಡುತ್ತಿದ್ದಳು. ಅಷ್ಟರಲ್ಲಿ ವಾರಿಜಾ ಮತ್ತು ಗಿರಿಜಾ ಅಲ್ಲಿಗೆ ಬಂದರು. ಮೂವರು ಸ್ವಲ್ಪ ಹೊತ್ತು ಮಾತನಾಡಿ ವಾರಿಜಾ ಮತ್ತು ಗಿರಿಜಾ ತಮ್ಮ ಮನೆಗಳ ಕಡೆ ಹೊರಟರು. ಅವರು ಹೋಗುತ್ತಿದ್ದಂತೆ ಅದೇ ದಾರಿಯಲ್ಲಿ ರವಿ ಮತ್ತು ಕಿರಣ್ ನಡೆದು ಬರುತ್ತಿದ್ದರು. ಶಾಂತಿಯನ್ನು ದೂರದಿಂದ ನೋಡಿದ ರವಿ ಕ್ಷಣಕಾಲ ನಿಂತ. ನಂತರ ನಿಧಾನವಾಗಿ ಕಿರಣ್ಗೆ ಹೇಳಿದ. ಈ ಕಿರಣ್, 2 ವರ್ಷಗಳ ಹಿಂದೆ ನಾವು ಈ ಮನೆಗೆ ಬಂದಿದ್ದೀವಿ, ನೆನಪಿದ್ಯಾ? ಈಗ ಆ ವಿಷಯ ಎಲ್ಲ ಯಾಕೆ? ಅದನ್ನ ಮರೆತು ಬಿಡು. ಅಲ್ಲ ಕಣು, ಇಷ್ಟು ವರ್ಷ ಆಯ್ತು, ಆದ್ರೂ ಅವಳು ನಮ್ಮ ಬಗ್ಗೆ ಊರಿನಲ್ಲಿ ಯಾರಿಗೂ ಒಂದು ಮಾತು ಕೂಡ ಹೇಳಿಲ್ಲ. ಅದು ಅವಳಿಗೆ ನಮ್ಮ ಭಯ ಇರ್ಬೋದು, ಅಥವಾ ಬೇರೆ ಯಾವುದೋ ಕಾರಣ ಇರ್ಬೋದು. ಆದ್ರೆ ಆ ರಾತ್ರಿ ನಡೆದದ್ದನ್ನ ಮತ್ತೆ ನೆನಪಿಸಿಕೊಳ್ಬೇಡ. ನನಗೆ ಇನ್ನು ಆ ಮನೆ ನೆನಪು ಬಂದ್ರೆ ಮೈ ಜುಮ್ಮೆನ್ನುತ್ತೆ. ಇಬ್ಬರಿಗೂ ತಿಳಿಯದೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಶಾಂತಿ ಅವರ ಮಾತಿನ ಪ್ರತಿಯೊಂದು ಪದವನ್ನ ಕೇಳುತ್ತಿದ್ದಳು. ಅವಳ ತುಟಿಗಳ ಮೇಲೆ ನಿಧಾನವಾಗಿ ಒಂದು ನಿಗೂಢ ನಗು ಮೂಡಿತು. ಅವಳ ಕಣ್ಣುಗಳಲ್ಲಿ ಮಾತ್ರ ವಿಚಿತ್ರವಾದ ಒಳಪು ಕಾಣಿಸುತ್ತಿತ್ತು. ಆ ನಗುವಿನ ಅರ್ಥ ರವಿ ಮತ್ತು ಕಿರಣ್ಗೆ ಇನ್ನೂ ತಿಳಿದಿರಲಿಲ್ಲ.